ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್. ಕರ್ಣ ಧಾರಾವಾಹಿ ಈ ಬಾರಿ TRP ಲಿಸ್ಟ್ನಲ್ಲಿ 2ನೇ ಸ್ಥಾನಕ್ಕೆ ಕುಸಿದಿದೆ. ಆದರೂ ಇದರ ಕತೆ ಬಗ್ಗೆ ಪ್ರೇಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಕರ್ಣ ಸೀರಿಯಲ್ನಲ್ಲಿ ಸಾಕಷ್ಟು ಟ್ವಿಸ್ಟ್ಗಳಿವೆ. ಹೀಗಾಗಿ ವೀಕ್ಷಕರು ಕುತೂಹಲದಿಂದ ಕಾಯುವಂತಾಗಿದೆ. ಇಷ್ಟು ದಿನ ಕರ್ಣ ಯಾರನ್ನ ಮದುವೆ ಆಗ್ತಾನೆ, ನಿಧಿ ಕೈ ಹಿಡಿಯುತ್ತಾನೋ, ನಿತ್ಯಾಳ ಮದುವೆ ಆಗ್ತಾನೋ ಅನ್ನೋದೊಂದೇ ದೊಡ್ಡ ಕುತೂಹಲ ಆಗಿತ್ತು. ಆದರೆ ಈಗ ಧಾರಾವಾಹಿಯಲ್ಲಿ ಕರ್ಣನ ಜನ್ಮ ರಹಸ್ಯ ಬಹಿರಂಗ ಆಗುವ ಕತೆ ಸಾಗುತ್ತಿದ್ದು ಇನ್ನಷ್ಟು ರೋಚಕವಾಗಿದೆ. ಧಾರಾವಾಹಿ ಶುರುವಾದಾಗಿಂದಲೂ ಕರ್ಣ ಒಬ್ಬ ಅನಾಥ ಎಂದೇ ಹೇಳಲಾಗಿತ್ತು. ಯಾರೋ ತೊಟ್ಟಿಯಲ್ಲಿ ಬಿಸಾಕಿ ಹೋಗಿದ್ದರು, ಅವನನ್ನು ತಂದು ಸಾಕಲಾಗಿದೆ ಎಂದು ಕಥೆಯಲ್ಲಿ ಇತ್ತು. ಆದರೆ ಈಗ ನಿಧಿ ನಿತ್ಯ ಕುಟುಂಬ, ಕರ್ಣ, ಅವನ ಅಮ್ಮ, ಸಹೋದರಿ, ಅಜ್ಜಿ ಎಲ್ಲ ಮಾರಿಗುಡಿಗೆ ಹೊರಟಿದ್ದಾರೆ. ಕರ್ಣ ಮಾರಿಗುಡಿಗೆ ಹೋದರೆ ಅವನ ಜನ್ಮ ರಹಸ್ಯ ಬಯಲಾಗುತ್ತದೆ ಎಂಬ ಆತಂಕ ಅತ್ತೆ ನಯನಾಗೆ ಶುರುವಾಗಿದೆ. ನಯನ ತುಂಬ ಹೆದರುತ್ತಿದ್ದಾರೆ. ಅಂದಮೇಲೆ ಕರ್ಣ ಹುಟ್ಟಿದಾಗ ಅವಳೇ ಏನೋ ಗೋಲ್ಮಾಲ್ ಮಾಡಿದ್ದು ಎಂಬುದು ಅರ್ಥವಾಗುತ್ತಿದೆ. ಇದೀಗ ಅವರೆಲ್ಲರೂ ಮಾರಿಗುಡಿಗೆ ಹೋಗೋದನ್ನು ತಪ್ಪಿಸಲು ರೌಡಿಗಳನ್ನು ಛೂ ಬಿಟ್ಟಿದ್ದಾಳೆ. ಇನ್ನು ವೀಕ್ಷಕರಂತೂ ಈಗಾಗಲೇ ಕಥೆಯನ್ನು ಊಹಿಸಿ ಕಮೆಂಟ್ ಮಾಡಲು ಶುರು ಮಾಡಿದ್ದಾರೆ. ನಿಧಿ ನಿತ್ಯಾರ ಅಜ್ಜಿಯನ್ನು ನೋಡಿದಾಗಲೆಲ್ಲ ನಯನತಾರ ಹೆದರುತ್ತಾರೆ. ಹೀಗಾಗಿ ಕರ್ಣನಿಗೂ ಅಜ್ಜಿಗೂ ಏನೋ ಸಂಬಂಧವಿದೆ ಎಂದು ಹೇಳುತ್ತಿದ್ದಾರೆ. ಕೆಲವರು ಆ ಅಜ್ಜಿಯ ಮಗನ ಮಕ್ಕಳು ನಿಧಿ ನಿತ್ಯ ಮಗಳ ಮಗ ಕರ್ಣ ಎಂದು ಹೇಳುತ್ತಿದ್ದಾರೆ. ಇನ್ನು ನಿಧಿ ನಿತ್ಯಾರ ಅಜ್ಜಿ ಶಾಂತಿ ಕೂಡ ತನ್ನ ಮಗಳ ವಿಷಯದಲ್ಲಿ ಏನನ್ನೋ ಮುಚ್ಚುಮರೆ ಮಾಡುತ್ತಿರುವುದು ಗೊತ್ತಾಗುತ್ತಿದೆ. ಒಟ್ನಲ್ಲಿ ಇಲ್ಲೊಂದು ಟ್ವಿಸ್ಟ್ ಖಂಡಿತ ಇದೆ ಎಂದು ವೀಕ್ಷಕರು ಕಾಯುತ್ತಿದ್ದಾರೆ. ಇನ್ನು ನಿಧಿಗೆ ಧಾರಾವಾಹಿ ಪ್ರಾರಂಭ ಆದಾಗಿನಿಂದಲೂ ಕರ್ಣನ ಮೇಲೆ ಲವ್. ಈಗ ಕರ್ಣನಿಗೂ ಕೂಡ ನಿಧಿ ಮೇಲೆ ಪ್ರೀತಿಯಾಗಿದೆ. ನಿಧಿಯ ನೆನಪಲ್ಲೇ ಕಾಲ ಕಳೆಯುತ್ತಿದ್ದಾನೆ. ಆಸ್ಪತ್ರೆಯಲ್ಲಿ ತಾನು ಹೆರಿಗೆ ಮಾಡಿಸಿದ ಮಗುವಿಗೂ ನಿಧಿ ಎಂದೇ ನಾಮಕರಣ ಮಾಡಿದ್ದಾನೆ. ಮಾರುಗುಡಿಗೂ ಕೂಡ ನಿಧಿಯನ್ನು ಕರೆದುಕೊಂಡು ಬೈಕ್ನಲ್ಲಿಯೇ ಹೊರಟಿದ್ದಾರೆ. ಇಷ್ಟಾದರೂ ಕೂಡ ವೀಕ್ಷಕರಿಗೆ ಕರ್ಣ ಮದುವೆ ಆಗೋದು ಯಾರನ್ನ ಎನ್ನುವ ಕುತೂಹಲ ಕಾಡುತ್ತಲೇ ಇದೆ. ಧಾರಾವಾಹಿಗಳಲ್ಲಿ ಹೀಗೆ ಯಾರನ್ನೂ ಲವ್ ಮಾಡೋದು, ಮತ್ಯಾರನ್ನೋ ಮದುವೆ ಆಗೋದೆಲ್ಲ ಕಾಮನ್. ಖಂಡಿತವಾಗಿಯೂ ಕರ್ಣ ಮದುವೆ ಆಗೋದು ನಿತ್ಯಾಳನ್ನೇ. ನಿಧಿಗೆ ನಿರಾಸೆ, ನೋವು ಆಗುವುದು ಖಚಿತ ಎಂಬುದು ವೀಕ್ಷಕರ ಗಮನ. ಸೊ ಈ ವಿಡಿಯೋ ತಮಗೆಲ್ರಿಗೂ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಇನ್ನೂ ಯಾರು ವಿಶಾಲಾಕ್ಷಿ ಕನ್ನಡತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.